ಮಾಧ್ಯಮದವ್ರಿಗೆ ತಾಲೂಕು JDS ಘಟಕ ವತಿಯಿಂದ ಇವತ್ತು ಬಹಳ ವಿಶೇಷವಾಗಿ ಏನು ಗ್ರಾಮ ಪಂಚಾಯಿತಿಗಳ 2026ನೇ ವರ್ಷದ ರಿಸರ್ವೇಷನ್ ಅನ್ನ ಇತ್ತೀಚೆಗೆ ಕಳೆದ ವಾರ ಶುಕ್ರವಾರ ಕರ್ನಾಟಕ ರಾಜ್ಯ ಸರ್ಕಾರ 29ನೇ ತಾರೀಕು ಚುನಾವಣಾ ಆಯೋಗ ಜಿಲ್ಲಾಧಿಕಾರಿಗಳು ಜಿಲ್ಲಾ ಚುನಾವಣಾಧಿಕಾರಿ ಗೆಜೆಟ್ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ರು. ನಾವು ಗೆಜೆಟ್ ನೋಟಿಫಿಕೇಶನ್ ಆಗಿ ಇಮಿಡಿಯೇಟ್ ಆಗಿ ನಮಗೆ ಡಾಕ್ಯುಮೆಂಟು ಅವೆಲ್ಲ ಪಾಪ ಭಾಳ ಅಧಿಕಾರಿಗಳು ಏನು ಒತ್ತಡ ಇತ್ತೋ ಗೊತ್ತಿಲ್ಲ. ಗೆಜೆಟ್ ನೋಟಿಫಿಕೇಶನ್ಸು ಮತ್ತು ಇನ್ನೊಂದು ಕೆಲವು ನಮ್ಮ ತಹಶೀಲ್ದಾರು ಕೆಲವು ಡಾಕ್ಯುಮೆಂಟ್ ಕೊಡಲಿಲ್ಲ. ಹಂಗಾಗಿ ಇವತ್ತು ತಡವಾಗಿ ಒಂದು ವಾರ ತಡವಾಗಿ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಯಾಕೆ ಇವತ್ತು ರಾಜ್ಯ ಚುನಾವಣಾ ಆಯೋಗ ನಮ್ಮ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಹೊರಡಿಸಿದ ಗೆಜೆಟ್ ನೋಟಿಫಿಕೇಶನ್ ವಿರುದ್ಧವಾಗಿ ಈ ಪತ್ರಿಕಾಗೋಷ್ಠಿ ತಾಲೂಕು JDS ಘಟಕ ಮಾಡ್ತಾ ಇರೋವಂಥ ಬಹಳ ವಿಶೇಷವಾಗಿ ಇವತ್ತು ರಾಜಕೀಯ ವ್ಯವಸ್ಥೆ ಹೆಂಗಾಗಿದೆ ಅಂತ ಅಂದ್ರೆ, ನಾನು ಮೊದಲನೇದಾಗಿ ರಾಜ್ಯ ಚುನಾವಣಾ ಆಯೋಗದಲ್ಲಿ ಮನವಿ ಮಾಡ್ಕೊಳ್ಳುವಂಥದ್ದು. ಇಲ್ಲ, ಚುನಾವಣಾ ಆಯೋಗಕ್ಕೆ ಯಾವ ಸರ್ಕಾರ ಇರ್ತದೆ, ಸರ್ಕಾರದ್ದು ಪಕ್ಷದ ಪರವಾಗಿ ನೀವು ಒಂದು ಬೋರ್ಡ್ ಹಾಕೊಂಬಿಡಿ. ರಾಜ್ಯ ಚುನಾವಣಾ ಆಯೋಗ ಜಿಲ್ಲಾಧಿಕಾರಿ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ರಾಜ್ಯ ಮಟ್ಟ ಚುನಾವಣಾ ಆಯೋಗ ಆಗಿರ್ಬೋದು. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ, ಚುನಾವಣಾ ಆಯೋಗಗಳು ಇವತ್ತು, ಚುನಾವಣಾ ಅಧಿಕಾರಿಗಳು ಇವತ್ತು ರಾಜಕೀಯ ಪಕ್ಷದ ಮುಖಂಡರುಗಳ ತರ ಇವತ್ತು ರಾಜ್ಯದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇವತ್ತು ಚುನಾವಣಾ ಆಯೋಗ ವರ್ತನೆ ಮಾಡ್ತಾ ಇರುವಂಥದ್ದು. ಮೊದಲಾಗಿ ನೇರವಾಗಿ ಜಿಲ್ಲಾಧಿಕಾರಿ ಮೇಲೆ ನಾನು ಆರೋಪ ಮಾಡ್ತಾ ಇದ್ದೀನಿ. ಯಾವುದೇ ರಾಜಕೀಯವಾಗಿ ರಾಜಕೀಯ ಪಕ್ಷಗಳನ್ನು ಒಳಗೊಂಡಂತೆ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳು ಆಗಬೇಕು, ಪಕ್ಷಾತೀತವಾಗಿ ಆಗುವಂಥದ್ದು, ಚಿಹ್ನೆ ಮೇಲೆಲ್ಲ ಈ ಚುನಾವಣೆಗಳು ಆಗುವಂಥದ್ದು. ಆದರೂ ಕೂಡ ಇವತ್ತು ಯಾವ ಮಟ್ಟಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ರಾಜ್ಯ ಚುನಾವಣಾ ಆಯೋಗವನ್ನು ಯಾವ ಮಟ್ಟಕ್ಕೆ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತಂದ್ರೆ, ಇವತ್ತು ನಾನು ಉದಾಹರಣೆ ಹೇಳಬೇಕು ಅಂತಂದ್ರೆ, ಇವತ್ತು ನಮ್ಮ ತಹಶೀಲ್ದಾರ್ ಆಗಿರ್ಬೋದು, ಜಿಲ್ಲಾ ಚುನಾವಣಾ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಕಾಂಗ್ರೆಸ್ ಏಜೆಂಟ್ ತರ ಇವತ್ತು ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶುಭ ಕಲ್ಯಾಣ್ ಅವರು ಗೆಜೆಟ್ ನೋಟಿಫಿಕೇಶನ್ಗೆ ಕಣ್ಣು ಮುಚ್ಕೊಂಡು ಸೈನ್ ಹಾಕಿದ್ದಾರೆ. ಅವ್ರಿಗೇನು ಅದು ನ್ಯಾಯಯುತವಾಗಿದೆಯಾ? ಎಲ್ಲರಿಗೂ ಸಮಾನವಾಗಿ ಏನು ಒಂದು ಗೈಡ್ಲೈನ್ಸ್ ಅನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ, ಸುತ್ತೋಲೆ ಪ್ರಕಾರ ಇದೆಯಾ ಅನ್ನೋದನ್ನ ಮತ್ತೆ ನೋಡಿಲ್ಲ. ಕಣ್ಣು ಮುಚ್ಕೊಂಡು ಸೈನ್ ಹಾಕಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿರುವಂಥದ್ದು. ಇದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, 1/6/2026 ರಾಜ್ಯ ಸರ್ಕಾರ ಚುನಾವಣೆಗೆ ಒಂದು ಸುತ್ತೋಲೆ ಹೊರಡಿಸುತ್ತೆ. ಅಂದ್ರೆ ಗೆಜೆಟ್ ಅಲ್ಲಿ ಸುತ್ತೋಲೆ ಯಾವ ರೀತಿ ಇರಬೇಕು, ಗೆಜೆಟ್ ಅಲ್ಲಿ ಒಂದು ಗ್ರಾಮ ಪಂಚಾಯತಿಲಿ ಯಾವ ಸಮಾಜಕ್ಕೆ ಯಾವ ರೀತಿ ರಿಸರ್ವೇಶನ್ ಕೊಡಬೇಕು, ಮಹಿಳೆಯರಿಗೆ ಎಷ್ಟು ರಿಸರ್ವೇಶನ್ ಇರಬೇಕು, SCಗೆ ಎಷ್ಟು ರಿಸರ್ವೇಶನ್, BCMA BCMBಗೆ ಒಟ್ಟಾರೆ ಒಂದು ಗೈಡ್ಲೈನ್ಸ್ ಅನ್ನ ಹೊರಡಿಸಿದೆ. ಆ ಗೈಡ್ಲೈನ್ಸ್ ಯಾವ ರೀತಿ ಇದೆ ಅಂತಂದ್ರೆ, ಇವತ್ತು ನಮ್ಮ ತಾಲೂಕು ಚುನಾವಣಾಧಿಕಾರಿಗಳು ಇದೆಲ್ಲವನ್ನು ಗಾಳಿಗೆ ತೂರಿದ್ದಾರೆ. ಇವತ್ತು ಕುಣಿಗಲ್ ತಾಲೂಕಿನಲ್ಲಿ 36 ಗ್ರಾಮ ಪಂಚಾಯಿತಿ ಇದೆ. 36 ಗ್ರಾಮ ಪಂಚಾಯಿತಿಯಿಂದ ಒಟ್ಟು 496 ಸೀಟ್ಸ್ಗಳಿರುವಂಥದ್ದು, ಸದಸ್ಯಗಳು ಆಯ್ಕೆ ಆಗಬೇಕಾಗಿರುವಂಥದ್ದು. 496ರಲ್ಲಿ ನಮಗೆ ಅರ್ಧ ರಿಸರ್ವೇಶನ್, 50% ಹೆಣ್ಮಕ್ಳು ರಿಸರ್ವೇಶನ್ ಕೊಡಬೇಕು ಅಂತ 248 ರಿಸರ್ವೇಶನ್ ಹೋಗ್ಬೇಕಾಗುತ್ತೆ. ಅಂದ್ರೆ ಎಲ್ಲ ಕ್ಯಾಟಗರಿಗಳಿಂದ ಸೇರಿ 248 ಮಹಿಳೆಯರಿಗೆ ಮೀಸಲಿಡಬೇಕು. ಇಲ್ಲಿ ರಾಜಕೀಯ ಈ ತಾಲೂಕಿನಲ್ಲಿ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತಂದ್ರೆ, ದಲಿತರನ್ನ ಮತ್ತೆ ಹಿಂದುಳಿದವ್ರನ್ನ ಯಾವ ರೀತಿ ದಮನ ಮಾಡ್ತಾ ಇದ್ದಾರೆ ಇವತ್ತಿನ ರಾಜಕಾರಣಿಗಳು ತಾಲೂಕಿನಕ್ಕೆ. ಈ ತಾಲೂಕಿನ ದಲಿತ ಮುಖಂಡರುಗಳು, ಬಹಳ ಮುಖ್ಯವಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ, ತಾಲೂಕಿನ ದಲಿತ ಮುಖಂಡರುಗಳಿಗೆ ಕೇವಲ ಅಂಬೇಡ್ಕರ್ ಜಯಂತಿಲಿ ಬುಂದಿ ತಿಳ್ಕೊಂಬರೋದಲ್ಲ ರಾಜಕಾರಣಿಗಳು ಕೊಡೋದು, ಸರ್ಕಾರ ಕೊಡೋದಲ್ಲ. ದಲಿತ ಸಮಾಜಕ್ಕೆ ಇವತ್ತು ಯಾವ ಮಟ್ಟದಲ್ಲಿ ಅನ್ಯಾಯ ಆಗ್ತಾ ಇದೆ, ದಲಿತರನ್ನ ಯಾವ ರೀತಿ ದಮನ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು, ಯಾವುದೋ ಒಂದು ಮೇಲ್ಜಾತಿ ಸಮಾಜವನ್ನ ಓಲೈಸ್ಕೊಳ್ಳಿಕ್ಕೆ ದಲಿತ ಸಮಾಜವನ್ನ, ಹಿಂದುಳಿದ ಸಮಾಜವನ್ನ ಈ ತಾಲೂಕಿನಲ್ಲಿ ಯಾವ ರೀತಿ ನಾಶ ಮಾಡ್ತಾರೆ ಅಂತ ಇವತ್ತು ದಲಿತ ಮುಖಂಡರುಗಳು ಅರ್ಥ ಮಾಡ್ಕೋಬೇಕಾಗಿದೆ. ಸೋಕಾಡ್ ಕೆಲವು ದಲಿತ ಮುಖಂಡರುಗಳು ರಾಜಕಾರಣದಲ್ಲಿ ಗುರುತಿಸ್ಕೊಂಡಿರೋರು, ಅಲ್ಲಿ ಎಲ್ಲಾರು ಹೇಳಿಕ್ ಹೋಗಲ್ಲ, ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡವರು ಈ ದಲಿತ ಮುಖಂಡರುಗಳಿಗೆ ಹೇಳಿಕ್ ಇಷ್ಟಪಡ್ತೀನಿ, ಈ ಸಮಾಜ, ನಿಮ್ಮ ಸಮಾಜ ಯಾವ ಮಟ್ಟಕ್ಕೆ ಇವತ್ತು ರಾಜಕಾರಣಿಗಳು ದಮನಕಾರಿ ಧೋರಣೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. 36 ಗ್ರಾಮ ಪಂಚಾಯತಿಲಿ ದಲಿತ ಸಮಾಜದ ಗಂಡಸರಿಗೆ 496 ಸೀಟಲ್ಲಿ ದಲಿತ ಸಮಾಜದ ಗಂಡಸರಿಗೆ ಕೇವಲ 26 ಜನಕ್ಕೆ ಅಷ್ಟೇ ಅವಕಾಶ ಕೊಟ್ಟಿರೋದು. ಕೇವಲ 26 ಜನ. 36 ಗ್ರಾಮ ಪಂಚಾಯತಿ 496 ಸ್ಥಾನಗಳಲ್ಲಿ ದಲಿತ ಸಮಾಜದ ಗಂಡು ಮಕ್ಕಳಿಗೆ ಕೇವಲ 26 ಜನ. ನಾವೇನು ಸುಳ್ಳು ಕತೆ ಹೇಳ್ತಾ ಇಲ್ಲ, ಗೆಜೆಟ್ ನೋಟಿಫಿಕೇಶನ್ ಇದೆ, ಮಾಧ್ಯಮದವರಿಗೆ ಮಾಧ್ಯಮದವರು ಇದೆ, ಪಂಚಾಯತಿ ಅವರು ಲೆಕ್ಕ ಹಾಕು ಬನ್ನಿ.
ಕೇವಲ 36 ಜನಕ್ಕೆ ದಲಿತ ಸಮಾಜದ 26 ಜನಕ್ಕೆ ದಲಿತ ಸಮಾಜದ ಗಂಡಸರಿಗೆ ಅವಕಾಶ ಕೊಟ್ಟಿದ್ದಾರೆ, ಪುರುಷರಿಗೆ. ಇನ್ನು ಎಸ್ಟಿ ಕೇಳಂಗಿಲ್ಲ ಬಿಡಿ, ನಮ್ಮಲ್ಲಿ ಯಾರು ಎಸ್ಟಿ ಗಂಡಸರೇ ಇಲ್ಲ. ಈ ತಾಲೂಕಿನಲ್ಲಿ ಎಸ್ಟಿ ಸಮಾಜದ ಗಂಡಸರೇ ಇಲ್ಲ. ಎಲ್ಲಾನು ನಿರ್ನಾಮ ಮಾಡಿಬಿಟ್ಟಿದ್ದಾರೆ ರಾಜಕಾರಣಿಗಳು. 36 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಎಸ್ಟಿ ಸಮಾಜದ ಗಂಡು ಮಕ್ಕಳಿಗೆ, ಪುರುಷರಿಗೆ ಒಂದು ಅವಕಾಶ ಇದೆ. ಯಾವ ರೀತಿ ದಮನಕಾರಿ ಧೋರಣೆಯನ್ನ ತಾಲೂಕಿನ ರಾಜಕೀಯ ವ್ಯವಸ್ಥೆ ಷಡ್ಯಂತ್ರಗಳು ಮಾಡ್ತಾ ಇದೆ ಅನ್ನೋದಕ್ಕೆ. ದಲಿತರು ಉದ್ಧಾರ ಆಗ್ಬೇಕು, ದಲಿತರ ಮೇಲೆ ಬರಬೇಕು, ಅವ್ರ ಜೀವನ ಬೆಳಗ್ಬೇಕು, ಭಾಷಣ ಮಾಡುವಂತ ರಾಜಕಾರಣಿಗಳು ನಾಚಿಕೆ ಆಗ್ಬೇಕು. ನಿಮ್ಗೆ ಅಂಬೇಡ್ಕರ್ ಜಯಂತಿ ಯಾಕೆ ಮಾಡ್ತಿದ್ರು ಅರ್ಥ ಆಗ್ತಿಲ್ಲ ನನಗೆ. 36 ಗ್ರಾಮ ಪಂಚಾಯತಿಲಿ ಕೇವಲ 26 ಜನಕ್ಕೆ ಅವಕಾಶ ಕೊಟ್ಟಿದ್ದೀರಾ, ದಲಿತ ಸಮಾಜದ ಪುರುಷರಿಗೆ. ಬರೀ ಎಸ್ಟಿ ಬಗ್ಗೆ ಮಾತಾಡಂಗೇ ಇಲ್ಲ, ಎಸ್ಟಿ ಬಗ್ಗೆ ಒಬ್ರಿಗೂ ಅವಕಾಶ ಕೊಟ್ಟಿಲ್ಲ. ಬಹಳ ವಿಪರ್ಯಾಸ ಏನು ಅಂತಂದ್ರೆ 496 ಕ್ಷೇತ್ರಗಳಲ್ಲಿ 248 ಕ್ಷೇತ್ರ ಮಹಿಳೆಯರಿಗೆ ಮೀಸಲಿಡಬೇಕು. ನೋಡಿ ಎಷ್ಟು ವ್ಯವಸ್ಥಿತವಾಗಿ ಹಿಂದುಳಿದ ಸಮಾಜವನ್ನ ಈ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಬಂದಾಗಲಿಂದ ಇಲ್ಲಿವರೆಗೂ ದಮನ ಧೋರಣೆ ಮಾಡಿದ್ದಾರೆ ಅಂತಂದ್ರೆ 248 ಕ್ಷೇತ್ರಗಳ ಆಯ್ಕೆ ಆಗಬೇಕಾಗಿದೆ ಮಹಿಳಾ ಮೀಸಲಾತಿಯಲ್ಲಿ. ಎಸ್ಸಿ ಸಮಾಜದ ಮಹಿಳೆಯರಿಗೆ 43 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಸ್ಟಿ ಸಮಾಜದ ಮಹಿಳೆಯರಿಗೆ 36 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. 79 ಜನ ಇಲ್ಲಿ ಪಾಪ ಪುರುಷರಿಗಿಂತ ಮಹಿಳೆಯರಿಗೆ ಪಾಪ ಅದೇನೋ ಮಹಿಳೆಯರ ಮೇಲೆ, ಎಸ್ಟಿ ಸಮಾಜದ ಮಹಿಳೆಯರ ಮೇಲೆ ಪ್ರೀತಿ ವಿಶ್ವಾಸನ ಗೊತ್ತಿಲ್ಲ. 79 ಜನಕ್ಕೆ. BCMA ಕ್ಯಾಟಗರಿಲಿ 73 ಜನಕ್ಕೆ. ಇದೆಲ್ಲ ಒಟ್ಟು ಲೆಕ್ಕ ಹಾಕೊಂಡ್ರೆ SC ಲೇಡಿ, ST ಲೇಡಿ, BCMA ಲೇಡಿ ಲೆಕ್ಕ ಹಾಕೊಂಡ್ರೆ 152 ಜನ. 248 ಜನದಲ್ಲಿ ಈ ಮಹಿಳೆಯರಿಗೆ ಮೀಸಲಾತಿ ಕೊಡ್ಬೇಕಲ್ಲ, ಮೆಜಾರಿಟಿಲಿ ಕಿತ್ಕೊಂಡ್ಬಿಟ್ರು. ನಮ್ಮ ಮಾಧ್ಯಮದವರು ಅರ್ಥ ಮಾಡ್ಕೋಬೇಕು. 248 ಮಹಿಳಾ ಮೀಸಲಾತಿ ಒಟ್ಟಾರೆ ತಾಲೂಕಿನ ಮೀಸಲಾತಿಯಲ್ಲಿ ರಿಸರ್ವೇಶನ್ ಅಲ್ಲೇ 152 ಕೊಟ್ಬಿಡ್ತಾರೆ. ನಾನು BCMB ಮಾತ್ರ, ಅದು ಹಿಂದುಳಿದಿಗೆ ಬರುತ್ತೆ BCMB, ಅದು ನಾನು ಹೇಳ್ತಾ ಇಲ್ಲ. ಕೇವಲ SC ಸಮಾಜ, ST ಸಮಾಜ, BCMA ಸಮಾಜದ ಅಷ್ಟೇ ನಾನು ಹೇಳ್ತಾ ಇರೋದು. 248 ಕ್ಷೇತ್ರದಲ್ಲಿ 152 ಕ್ಷೇತ್ರನ ಈ ರಿಸರ್ವೇಶನ್ ಕಿತ್ಕೊಡ್ತಾರೆ. ರಿಸರ್ವೇಶನ್ ಆಕ್ಟ್ ಏನ್ ಹೇಳುತ್ತೆ ಅಂತ ಅಂದ್ರೆ, ನೀವು SC ST ಅಥವಾ BCMA ಹಿಂದುಳಿದ ವರ್ಗದಲ್ಲಿ ಮಾಡಿದ್ರೆ ಅದ್ರಲ್ಲಿ 50% ಸಪರೇಟ್ ಆಗಿ ಕೊಡ್ಬೇಕು ಅಂತ ಹೇಳ್ತಾರೆ. ಇವ್ರು ಅದ್ರಲ್ಲಿ ಕೇಳಲ್ಲ, ಜನರಲ್ ಅಲ್ಲಿ ಕೇಳಕ್ ಹೋಗಲ್ಲ, ಜನರಲ್ ಅಲ್ಲಿ ಹಂಗೆ ಉಳಿಸ್ಕೊಳ್ತಾರೆ. ಯಾಕೆಂದ್ರೆ ದೊಡ್ಡ ದೊಡ್ಡ ಸಮಾಜಗಳನ್ನ ಮಿಕ್ಕಿಸ್ಕೋಬೇಕಲ್ಲ ಇವರು. ಈ ಅಮಾಯಕರುಗಳು ಇವೆಲ್ಲ ಗೊತ್ತಾಗಲ್ವಲ್ಲ. ಬಹಳಷ್ಟು ಮುಕ್ಕಾಲು ಭಾಗ ಮಹಿಳಾ ಮೀಸಲಾತಿಯನ್ನ ರಿಸರ್ವೇಶನ್ ಕಿತ್ಕೊಟ್ಟಿದ್ದಾರೆ. ಸಾಮಾಜಿಕ ನ್ಯಾಯ ಏನ್ ಕೊಡ್ತಾ ಇದ್ದಾರೆ ತಾಲೂಕಿನಲ್ಲಿ ಇವರು? ಇಲ್ಲಿ ಕಾನೂನು ಕ್ಲಿಯರ್ ಕಟ್ ಆಗಿ ಹೇಳುತ್ತೆ, ಅನುಸೂಚಿತ ಜಾತಿಗಳಿಗೆ ಯಾವ ರೀತಿ ಇರಬೇಕು ಮೀಸಲಾತಿ, ಯಾವ ರೀತಿ ಮಾಡಬೇಕು ಅಂತ ಹೇಳುತ್ತೆ. ಉದಾಹರಣೆ ಕೊಟ್ಟಿದೆ ಇಲ್ಲಿ. ಒಂದು ಗ್ರಾಮ ಪಂಚಾಯತಿಲಿ 5250 ಟೋಟಲ್ ಪಾಪ್ಯುಲೇಷನ್ ಇದ್ರೆ ಅದ್ರಲ್ಲಿ 632 ಜನ ಏನಾದ್ರು, ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅದನ್ನ ಹೇಳ್ತಾ ಇದ್ದೀನಿ, 632 ಜನ ಏನಾದ್ರು SC ಸಮಾಜದವರಿದ್ರೆ, ಆ ನಂಬರ್ ಆಫ್ ಸೀಟ್ಸ್ ಪಂಚಾಯತಿಲಿ ಟೋಟಲ್ 14 ಜನ ಇದ್ರೆ 632 × 14 ಡಿವೈಡೆಡ್ ಬೈ 5250, 2 ಸ್ಥಾನ ಬರ್ತವೆ. 2 ಸ್ಥಾನ SC ಕೊಡಬೇಕು ಅಂತ ಹೇಳ್ತಾರೆ. ಈಗ ನಾನು ನಮ್ಮ ಕಗ್ಗೆರದಿಗೆ ಮಾಡಿಸ್ತೇವೆ, ಪಟ್ಟಿ ಮಾಡಿದ್ದೆ, ಉದಾಹರಣೆ ಕೊಡಬೇಕು ಅಂತ. 800 ಚಿಲ್ಲರೆ ಕಗ್ಗೆರೆ ವ್ಯಾಪ್ತಿಲಿ, ಇದು 2011 ಜನಗಣತಿ ತಗೊಂಡು ಮಾಡಿದ್ದೀನಿ ಅಂತ ಹೇಳ್ತಾರೆ. 800 ಚಿಲ್ಲರೆ SC ಸಮಾಜ ಇದೆ ಕಗ್ಗೆರೆಯಲ್ಲಿ. 800 ಚಿಲ್ಲರೆ ಒಬ್ಬ ಗಂಡಸಿಗೂ ಒಂದು ಪುರುಷನಿಗೂ ಅವಕಾಶ ಇಲ್ಲ. ಒಬ್ಬ ಪುರುಷರಿಗೂ ಅವಕಾಶ ಇಲ್ಲ SC ಸಮಾಜದ್ದು. ಅಲ್ಲಿ ನಾಯಗುಡಂಪಳ್ಳಿ ಅಂತ ಅಲ್ಲಿ ಮೇಜರ್ ST ಸಮಾಜ ಈ ತಾಲೂಕಲ್ಲಿ ಎಲ್ಲ ಕಡೆ ಬರಲ್ಲ. ಕೆಲವು ಪಂಚಾಯತ್ ವ್ಯಾಪ್ತಿ ST ಸಮಾಜ ಇದೆ, ಬೆಳ್ಳಣಿಕೆ ಜನ. ಒಬ್ಬ ಪುರುಷರಿಗೆ ಅವಕಾಶ ಮಾಡಿಕೊಡ್ಬೋದಾಗಿತ್ತು, ಅಲ್ಲೂ ಪುರುಷರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಬಹಳ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದೆ, 496ರಲ್ಲಿ ಬರೀ ಕೇವಲ 26 ಜನಕ್ಕೆ SC ಸಮಾಜದ ಪುರುಷರಿಗೆ ಅವಕಾಶ ಮಾಡಿಕೊಟ್ಟಿರೋದು. ಯಾವ ರೀತಿ ಈ ಸಮಾಜನ ಮೇಲೆ ಕೆತ್ತು ಹೋಗ್ತಿದ್ದೀರಾ ನೀವು? ಚುನಾವಣಾ ಅಧಿಕಾರಿಗಳನ್ನ ಕೇಳಿದ್ರೆ, ಇಲ್ಲ ಸರ್ ನಾವು 2 ರೀತಿ ಒಂದೇ ಕೊಡಕ್ಕಾಗೋದು ಸರ್, ಅದು ಪ್ರಿಫರೆನ್ಸ್ ನಾವು ಲೇಡೀಸ್ಗೆ ಕೊಡಬೇಕು ಅಂತ ಹೇಳ್ತಾರೆ. ಜನರಲ್ ಯಾಕೆ ಅವಕಾಶ ಇಲ್ಲ ನಿಮ್ಗೆ? ಜನರಲ್ ಯಾಕೆ ಅವಕಾಶ ಇಲ್ಲ ಅಂತ ಕೇಳ್ತೀನಿ ನಾನು ಚುನಾವಣಾ ಆಯೋಗನ, ತಾಲೂಕು ಚುನಾವಣಾಧಿಕಾರಿಗಳನ್ನ. SC ಸಮಾಜಕ್ಕೆ, ST ಸಮಾಜಕ್ಕೆ ನೀವು ಆ ಮಾನದಂಡ ಮಾಡ್ಕೊಳಕ್ ಹೋದ್ರೆ ಜನರಲ್ ಕ್ಯಾಟಗರಿಲಿ ಯಾಕೆ ಆಧಾರ ಮಾಡಿಲ್ಲ ನೀವು? ಯಾಕೆಂತ ಅಂದ್ರೆ ಎಲ್ಲ ಇದು ಲೋಕ ರೂಢಿ, ಇದು ನಗ್ನ ಸತ್ಯ ಇದೆ, ಮುಚ್ಚಿಡೋ ಅಂತದ್ದೇನಿಲ್ಲ. ರಿಸರ್ವೇಶನ್ ಅಲ್ಲಿ ಇರುವಂತವ್ರು ಜನರಲ್ ನಿಲ್ಲಕ್ಕೆ ಅವಕಾಶ ಕೊಡಲ್ಲ ಸಮಾಜ ಇವತ್ತು. ಯಾರೋ SC ಸಮಾಜ ಒಬ್ಬ ಅಭ್ಯರ್ಥಿ ಆಕಾಂಕ್ಷಿ ಜನರಲ್ ಸೀಟಲ್ಲಿ ನಿಲ್ಲಕ್ಕಾಗುತ್ತಾ? ಇವತ್ತಿನ ಜಾತಿ ವ್ಯವಸ್ಥೆ ಬಿಡುತ್ತಾ ಇದನ್ನ?
ಕನಿಷ್ಠ ಸೌಜನ್ಯ ಇವತ್ತು ಈ ಚುನಾವಣಾ ಆಯೋಗಕ್ಕಿಲ್ಲ. ಸುತ್ತೋಲೆ ಹೊಡೆಸಂತ ರಾಜ್ಯ ಸರ್ಕಾರ ಕನಿಷ್ಠ ಇದನ್ನು ಯೋಚನೆ ಮಾಡ್ಬೋದಾಗಿತ್ತಲ್ವಾ? ನಾನು ನೇರವಾಗಿ ಹೇಳ್ತೀನಿ, ತಹಶೀಲ್ದಾರ್ ಮಾಡಿರೋ ಮೀಸಲಾತಿ ಅಲ್ಲ ಇದು, ರಾಜಕೀಯ ಪಕ್ಷಗಳು ಮಾಡಿರೋಂಥ ಮೀಸಲಾತಿ ಇದು. ತಾಲೂಕಿನಲ್ಲಿ ಕೂತ್ಕೊಂಡು ಪಾಪ ತಹಶೀಲ್ದಾರ್ ಮಾಡಿದ್ರೆ, ಮೊನ್ನೆ ತಹಶೀಲ್ದಾರ್ ಕಚೇರಿಗೆ ಹೋಗಿದೆ, ತಾವೇನು ಪ್ರಸ್ತಾವನೆ ಕಳಿಸಿದಿರೋ ಸಾಹೇಬ್ರೆ, ಪ್ರಸ್ತಾವನೆ ಕಾಪಿ ಕೊಡಿ ಅಂತ. ಸರ್ ಅದು ಗೌಪ್ಯತೆ ಕೊಡಂಗಿಲ್ಲ ಅಂತಾರೆ. ಯಾವ್ದ್ರಿ ಗೌಪ್ಯತೆ? ನೀವು ತಾಲೂಕಿನ ಮೀಸಲಾತಿಯನ್ನ ಚುನಾವಣೆಗೆ ಕೊಟ್ಟಿರೋದು ಗೌಪ್ಯತೆನ ಅದು? ಪಾಪ ಅವ್ರ ಹತ್ರ ಇಲ್ಲ ಅಂತ ಹೇಳ್ಕೊಳ್ಲಿಕ್ಕೆ ಆಗ್ತಿಲ್ಲ ಅವ್ರಿಗೆ. ಗೌಪ್ಯತೆ ಯಾಕೆ ಹೇಳ್ತಾರೆ ಅಂದ್ರೆ, ಅದ್ಯಾರೋ ಬೇರೆಯವ್ರು ಮಾಡಿ ಕಳಿಸೋದು ಅವರಲ್ಲ, ಇವ್ರು ಸುಮ್ಮನೆ ಹೆಬ್ಬೆಟ್ ಹಾಕಿರೋದು ಅಷ್ಟೇ. ಎಲ್ಲಿಗೆ ಹೋಗ್ತಾ ಇದೆ ವ್ಯವಸ್ಥೆ? ಈ ತಾಲೂಕಿನ ಕೆಲವು SC ಸಮಾಜದ ಮುಖಂಡರುಗಳು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಲ್ಲ, ನಿಮ್ಮಲ್ಲಿ ಕೇಳ್ತೀನಿ, ಕೇವಲ ನಿಮ್ಮ ಜೋಳಿಗೆ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಸಮಾಜಕ್ಕೆ ನಿಮ್ಮಿಂದ ಏನ್ ಕೊಡುಗೆ, ಸಮಾಜದ ಮುಖವಾಡ ಇಟ್ಕೊಂಡು ನಿಮ್ಮ ಜೋಳಿಗೆ ತುಂಬಿಸ್ಕೊಳ್ತಾ ಇದ್ದೀರಾ ನೀವು. ಕೇವಲ ಬೆಳವಣಿಗೆ ಎಷ್ಟು ಕುಟುಂಬಗಳು ಸಮಾಜದ ಹೆಸರು ಹೇಳ್ಕೊಂಡು ಹಿಂದುಳಿದ ಸಮಾಜ, ದಲಿತ ಸಮಾಜ ಅಂತ ಹೇಳ್ಕೊಂಡು ಇವತ್ತು ಅವರು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀರಾ. ಈ ತಾಲೂಕಿನಲ್ಲಿ 30-35 ಸಾವಿರ ಜನ ದಲಿತ ಸಮಾಜ ಇದೆ, ಹಿಂದುಳಿದ ಸಮಾಜ ಇದೆ. ಈ ಸಮಾಜಕ್ಕೆ ಕೇವಲ 26 ಜನ ಪುರುಷರನ್ನು ಕಳಿಸ್ತೀರಾ ಅಂದ್ರೆ ಮತ್ತೆ ಇನ್ನೆಲ್ಲಿ ಮುಖ್ಯವಾಹಿನಿಗೆ ತರ್ತಾ ಇದ್ದೀರಾ ದಲಿತ ಸಮಾಜವನ್ನ? ನಾನು ನೇರವಾಗಿ ಕೇಳಿಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಏನಾರ ನೈತಿಕತೆ ಇದ್ರೆ ಈ ರಾಜ್ಯ ಸರ್ಕಾರವನ್ನ, ಈ ಜನಪ್ರತಿನಿಧಿಗಳು ಯಾರು ಈ ಒಂದು ರಿಸರ್ವೇಶನ್ಗೆ ಕಳಿಸಿದಾರಲ್ಲ, ರೆಕಮೆಂಡ್ ಮಾಡಿ ಕೊಳ್ಪಟ್ಟಿ ಇಟ್ಕೊಂಡು ಕೇಳಿ, ನಿಮಗೆ ತಾಕತ್ತಿದ್ರೆ ಕೇವಲ 26 ಜನ ಇಲ್ವೇ ಅಲ್ವಂಗ? ದಲಿತ ಮುಖಂಡರುಗಳು, ದಲಿತ ಸಮಾಜದ ಪುರುಷರುಗಳು ತಾಲೂಕಿನಲ್ಲಿ ಇಲ್ವೇ ಅಲ್ವಂಗ? ಯಾರು? ಪಂಚಾಯತಿಗೆ ಒಬ್ಬ, ಪಂಚಾಯತಿಗೆ ಇಬ್ಬರು ಕೊಡೋದು ಬೇಡ ಯೋಗ್ಯತೆಗೆ. ನೀವು ಕೇಳಂಗಿದ್ರೆ ರಿಸರ್ವೇಶನ್ ಎಲ್ಲ ಸಮಾಜದಲ್ಲೂ ಕೇಳಬೇಕಾಗಿತ್ತು. ರಿಸರ್ವೇಶನ್ ಹಿಂದುಳಿದಲ್ಲೇ ಮ್ಯಾಕ್ಸಿಮಮ್ ರಿಸರ್ವೇಶನ್ ಕಿತ್ತಾಕಿದ್ರೆ ಮಹಿಳಾ ಮೀಸಲಾತಿ ಯಾಕೆ? ಏನ್ ಹಿನ್ನೆಲೆ ಇದು? ಯಾರು ಮೆಕ್ಕಿಸ್ಕೋಸ್ಕರ ಮಾಡಿದಾರೆ ಇದನ್ನ? ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳುತ್ತೆ SC ST ಸಮಾಜದ ರಿಸರ್ವೇಶನ್ ಯಾವ ರೀತಿ ಇರಬೇಕು ಅಂತ. ಅನುಸೂಚಿತ ಜಾತಿಗಳ, ಅನುಸೂಚಿತ ಪಂಗಡಗಳ ಮತ್ತು ಹಿಂದುಳಿದ ವರ್ಗಗಳ ವ್ಯಕ್ತಿಗಳ ಪ್ರತಿಯೊಂದು ಪ್ರವರ್ಗಕ್ಕೂ ಮೀಸಲಿಟ್ಟಿರುವ ಸ್ಥಾನಗಳಲ್ಲಿ ಮಾತ್ರ ಮೀಸಲಿಟ್ಟಿರುವ ಸ್ಥಾನಗಳಲ್ಲಿ 50% ಕಡಿಮೆ ಇಲ್ಲದಷ್ಟು SCಗೆ ಏನ್ ಇಟ್ಟಿದ್ದೀರಾ ರಿಸರ್ವೇಶನ್, ಅದ್ರಲ್ಲಿ 50% ಮೇಲು 50% ಫಿಮೇಲ್ ಕೊಡಿ ಅಂತ ಹೇಳುತ್ತೆ. STಗೆ ಏನ್ ರಿಸರ್ವೇಶನ್ ಇಟ್ಟಿದ್ದೀರಾ ಅದ್ರಲ್ಲಿ 50% ಮೇಲು ಫಿಮೇಲ್ ಕೊಡಿ ಅಂತ ಹೇಳುತ್ತೆ. ಎಲ್ಲಿ ಮಾಡಿದ್ದೀರಾ ನೀವು? STಗೆ ಪುರುಷರಿಗೆ ಅವಕಾಶ ಕೊಟ್ಟಿದ್ದೀರಾ ನೀವು? ಇಲ್ಲ, ಹೊಡಿಸಿ, ಒಂದು ರಾಜ್ಯಪತ್ರ ಹೊಡಿಸಿ. ಕುಣಿಗಲ್ ತಾಲೂಕಿನಲ್ಲಿ SC ಪುರುಷರಿಲ್ಲ, ನಿರ್ನಾಮ ಆಗೋಗಿದ್ದಾರೆ, ST ಪುರುಷರಿಲ್ಲ, ನಿರ್ನಾಮ ಆಗೋಗಿದ್ದಾರೆ, ಕೇವಲ 26 ಜನ SCಗಳಿದ್ದಾರೆ. ಹೊಡಿಸಿ ಒಂದು ರಾಜ್ಯಪತ್ರ. ತಾಕತ್ತಿದೆಯಾ ನಿಮಗೆ? ನಾನು ಯಾರಿಗೆ ಮಹಾನ್ ಭಾವರು ಪಟ್ಟಿ ಕಳಿಸಲ್ಲ, ಮಹಾನ್ ಭಾವರು ಕೇಳ್ತಾ ಇದ್ದೀನಿ, ಅರ್ಥ ಆಗುತ್ತೆ. ನಾವು ಯಾರಿಗೆ ಕೇಳ್ತಾ ಇದೀವಿ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಇದು ದಲಿತ ಸಮಾಜಗಳಿಗೆ, ಹಿಂದುಳಿದ ಸಮಾಜಗಳಿಗೆ ಈ ತಾಲೂಕಿನಲ್ಲಿ ಸಿಕ್ತಿರೋ ನ್ಯಾಯ ಇದು. ಒಬ್ಬ ರಾಜಕಾರಣಿಗಳು ಬಿಡಿ, ಯಾವ್ದೋ ಕಾಲೋನಿಗೆ ಹೋದಾಗ ಚುನಾವಣೆಯಲ್ಲಿ ಏನೋ ಕೊಟ್ಟರೆ ಸುಮ್ಮನೆ ಓಟ್ ಆಗ್ತವೆ. ಈ ಮೆಂಟಾಲಿಟಿ ರಾಜಕಾರಣಿಗಳಲ್ಲಿ ಸ್ವತಂತ್ರ ಬಂದು 75 ವರ್ಷ ಆದ್ರೂ ಇವತ್ತು ರಾಜಕಾರಣಿಗಳ ತಲೆಯಲ್ಲಿ ಕೂತಿದೆ ಇದು. ದಲಿತ ಸಮಾಜಗಳು ಬಾಯಿ ಮುಚ್ಕೊಂಡಿರೋದಕ್ಕೆ ಇವತ್ತೆಲ್ಲ ರಾಜಕಾರಣಿಗಳು ಈ ಮಟ್ಟಿಗೆ ಮನಸ್ಸೋಚಿ ರಿಸರ್ವೇಶನ್ ಮಾಡ್ತಾ ಇರೋದು. ಇದು ಒಂದು ಆರೋಪ. ನಾನು ಈ ತಾಲೂಕು ಪ್ರತಿಯೊಂದನ್ನು ನಾನು ಪಟ್ಟಿ ಮಾಡಿದ್ದೀನಿ, ಯಾವ ಸಮಾಜಕ್ಕೆ ಯಾವ ರೀತಿ. ಕೇವಲ ದಲಿತ ಸಮಾಜದಲ್ಲ, ಕುರುಬರಿಗೆ ಅವಕಾಶ ಇಲ್ಲ, ಕುರುಬ ಸಮಾಜ ಪುರುಷರಿಗೆ ಅವಕಾಶ ಇಲ್ಲ, ನಮ್ಮ ಬೆಸ್ತು ಸಮಾಜ, ಅಗಸು ಸಮಾಜ ಇರ್ಬೋದು, ಬಡವಾಡರ ಸಮಾಜ ಇರ್ಬೋದು. ಈ ತಾಲೂಕಿನಲ್ಲಿ ಹಿಂದುಳಿದ ಸಮಾಜ ಎಷ್ಟಿದೆ ಇವತ್ತು? ಸವಿತಾ ಸಮಾಜ ಇರ್ಬೋದು, ಗೊಲ್ಲ ಸಮಾಜ ಇರ್ಬೋದು, ದೊಡ್ಡ ಮಟ್ಟದಲ್ಲಿದೆ ಗೊಲ್ಲ ಸಮಾಜ ಇವತ್ತು. ಎಷ್ಟು ಜನ BCMA ಪುರುಷರಿಗೆ ಅವಕಾಶ ಕೊಟ್ಟಿದ್ದೀರಾ ನೀವು ತಾಲೂಕಿನಲ್ಲಿ? BCMA ಲೇಡಿ ತಾಲೂಕಿನಲ್ಲಿ 73 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. BCMB ಜೆಂಟ್ಸು 36 ಜನ ಕೇವಲ. ಅದು ಎಲ್ಲಿ? ಯಾರಾದ್ರೂ BCMA ಪ್ರಬಲವಾಗಿ ವಿರೋಧ ಪಕ್ಷ ಚುನಾವಣೆ ಅಂದ್ರೆ ಅಲ್ಲಿ ಲೇಡೀಸ್ ರಿಸರ್ವೇಶನ್. ಯಾರಾದ್ರೂ SCಲಿ ಪ್ರಬಲವಾಗಿ ವಿರೋಧ ಪಕ್ಷ ಅಂತಂದ್ರೆ ಅಲ್ಲಿ SC ರಿಸರ್ವೇಶನ್ ಜೆಂಟ್ಸ್ ಹಾಕಿಲ್ಲ. ಸುಮಾರು ಪಂಚಾಯತಿಗಳಲ್ಲಿ, ಉದಾಹರಣೆಗೆ ಶರತ್ಕುಪ್ಪೆಯಲ್ಲಿ ಪುರುಷರಿಗೆ ಅವಕಾಶ ಇಲ್ಲ, SC ST ಸಮಾಜ ಪುರುಷರಿಗೆ ಅವಕಾಶ ಇಲ್ಲ, ಬಾಗೇನಹಳ್ಳಿಲಿ ಅವಕಾಶ ಇಲ್ಲ, ನಡಮಪುರದಲ್ಲಿ ಅವಕಾಶ ಇಲ್ಲ, 832 845 SC ಸಮಾಜ ಅಲ್ಲಿ ಪುರುಷರಿಗೆ ಅವಕಾಶ ಇಲ್ಲ. ಬೇಗೂರಲ್ಲಿ ಅವಕಾಶ ಇಲ್ಲ, ಟಿ ಹೊಸಳ್ಳಿಲಿ ಅವಕಾಶ ಇಲ್ಲ, ಚಿಕ್ಕಮಂಗಲದಲ್ಲಿ ಅವಕಾಶ ಇಲ್ಲ, ಕೊಡವತ್ತಿಲಿ ಅವಕಾಶ ಇಲ್ಲ, ಮರ್ಕೋನಹಳ್ಳಿ ಪಂಚಾಯತಿಲಿ ಅವಕಾಶ ಇಲ್ಲ, ಕೊಡಗಳ್ಳಿ ಪಂಚಾಯತಿಲಿ ಅವಕಾಶ ಇಲ್ಲ, ಕೊಪ್ಪ ಪಂಚಾಯತಿಲಿ ಅವಕಾಶ ಇಲ್ಲ. ಸುಮಾರು ಪಂಚಾಯತಿ ಕೇವಲ ಹೇಳಿದಲ್ಲ, ಕೇವಲ 36 ಪಂಚಾಯತಿಲಿ 10 ಪಂಚಾಯತಿಲಿ ದಲಿತ ಸಮಾಜದ ಪುರುಷರಿಗೆ SC ಸಮಾಜದ ಪುರುಷರಿಗೆ ಅವಕಾಶ ಕೊಟ್ಟಿಲ್ಲ. ಇದು ಸಾಮಾಜಿಕ ನ್ಯಾಯನ ಇದು?
ರಿಸರ್ವೇಶನ್ 50% ಹೆಂಗ್ ಮಾಡಿದ್ರೆ ತಾಲೂಕು ಆಡಳಿತ ಉತ್ತರ ಕೊಡ್ಬೇಕು ನೀವು. ಸಾಮಾನ್ಯ ನೀವು 248 ಹಾಕಿದ್ರೆ ಜನರಲ್ಲೂ ಕಿತ್ತಾಕ್ಬೇಕಾಯ್ತು, ಈಕ್ವಲ್ ಮಾಡಿದ್ರೆ ನೀವು ರಿಸರ್ವೇಶನ್. ನಾನು BCMB ಹೇಳ್ತಿಲ್ಲ, BCMBಲೂ ಅಷ್ಟೇ. BCMB ಕ್ಯಾಟಗರಿಲಿ SC ಸಮಾಜದವರು ಹಿಂದುಳಿದವರು ನಿಂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. BCME ಅವ್ರು ನಿಂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅದೆಲ್ಲ ಗೊತ್ತಿರೋ ಸತ್ಯ. ಅದು ಯಾರು ಮೇಲ್ಜಾತಿಯವರು ಆರ್ಥಿಕವಾಗಿ ಹಿಂದುಳಿದೀವಿ ಅಂತ ಒಂದು ಸರ್ಟಿಫಿಕೇಟ್ ಮಾಡಿ ನಿಂತ್ಕೊಳ್ಳುವಂಥದ್ದು. SC ಸಮಾಜಕ್ಕೆ ಅವಕಾಶ ಕೊಡ್ತಾರ? ಅಲ್ಲಿ ST ಸಮಾಜಕ್ಕೆ ಅವಕಾಶ ಕೊಡ್ತಾರಾ? ಕೊಡಲ್ಲ. ಅದನ್ನ ಹಿಂದುಳಿದವ್ರಿಗೆ ಸೇರಿಸ್ಬಿಟ್ಟಿದ್ದಾರೆ. ಅದನ್ನ ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಹೊರತುಪಡಿಸಿ ಹೇಳ್ತಾ ಇದ್ದೀನಿ. 5 ವರ್ಷ ಈ ಒಂದು 26 ಜನ ಪ್ರತಿಭೆಗಳಿಗೆ ಬಿಟ್ಟರೆ SC ಸಮಾಜದ ಪ್ರತಿಭೆ ಇನ್ಯಾರಿಗೂ ಅವಕಾಶ ಇಲ್ಲ. 25,000 ಪಾಪ್ಯುಲೇಷನ್ ಇರುವಂತ SC ST ಸಮಾಜಕ್ಕೆ ಕೇವಲ 26 ಗ್ರಾಮ ಪಂಚಾಯತಿಲಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ನಾವು ಅವ್ರನ್ನ ಇವತ್ತು ಲೈನ್ ರೆಡಿ ತರ್ತಾ ಇದ್ದೀವಿ. ಯಾವ ಮಾನದಂಡವನ್ನು ಅನುಸರಣೆ ಮಾಡ್ಕೊಂಡು ನೀವು ಕ್ಯಾಟಗರಿಗಳನ್ನ ರಿಸರ್ವೇಶನ್ ಅನೌನ್ಸ್ ಮಾಡಬೇಕು ಅಂತಿದೆ. ಅದರ ಮೊದಲನೇ ಪಾಯಿಂಟ್ ಹೇಳುತ್ತೆ ಕ್ಲಿಯರ್ ಕಟ್ ಆಗಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಎಲ್ಲಾ ವರ್ಗದ ಸ್ಥಾನಗಳನ್ನು ಮಹಿಳೆಗೆ ಮಾತ್ರ ಮೀಸಲಿಗೆ ಕೂಡದು. ಜನರಿಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಯಾವುದೋ ಒಂದು XYZ ಒಂದು Z ಪಂಚಾಯತಿ, ಆ ಕ್ಷೇತ್ರದ 4 ವಾರ್ಡ್ 4 ಜನ ನಿಂತ್ಕೋಬಹುದು. ಆ 4 ಜನಕ್ಕೂ ಬರೀ ಮಹಿಳೆಗೆ ಮೀಸಲಿಡಂಗಿಲ್ಲ. ಸಾಮಾನ್ಯರಿಗೂ ಒಂದು ಅವಕಾಶ ಕೊಡ್ಬೇಕು. ಅದರಲ್ಲಿ ರಾಜಕಾರಣ ಷಡ್ಯಂತ್ರಗಳು, ರಾಜಕೀಯ ದಮನಕಾರಿ ವಿರೋಧ ಪಕ್ಷದವ್ರನ್ನ ಯಾವ ರೀತಿ ದಮನ ಮಾಡಬೇಕು ಅಂತ ರಾಜಕೀಯ ಪಕ್ಷ ಷಡ್ಯಂತ್ರ ಅಂದ್ರೆ ಸುಮಾರು ಪಂಚಾಯತಿಗಳ ಉದಾಹರಣೆ ಎಲ್ಲ ಮಾಧ್ಯಮದ ಎಲ್ಲರೂ ಹೇಳಿ ಕೆಲವೊಂದು ಉದಾಹರಣೆ ಕೊಡ್ತೀನಿ. ಈಗ ನಮ್ಮ ಉತ್ತರ ಹೋಬಳಿ ಪಂಚಾಯತಿ ಕೆಮ್ಮನಹಳ್ಳಿ ಒಂದು ಉದಾಹರಣೆ ಕೊಡ್ತೀನಿ. ಸುಮಾರವೇ ಅಲ್ಲಿ ಯಾರಾದ್ರೂ ವಿರೋಧ ಪಕ್ಷದ ಗಂಡಸರು ಬಿಗಿಯಾಗವ್ರೆ ಅಂತಂದ್ರೆ ಇವ್ರಿಗೆ ತಾಕತ್ತಿಲ್ಲ ಫೇಸ್ ಮಾಡಕ್ಕೆ. ಗಂಡಸ್ತರ ರಾಜಕಾರಣ ತಾಲೂಕಲ್ಲಿ ನಡೀತಿಲ್ಲ. ವ್ಯವಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಂಡು ಯಾವ ರೀತಿ ವಿರೋಧನ ಮಟ್ಟ ಹಾಕ್ಬೇಕು ಅನ್ನೋದು ಈ ಬೃಹನ್ನಳ್ಳಿ ನಾಟಕ ನಡೀತಾ ಇರೋದು ತಾಲೂಕಿನಲ್ಲಿ. ಗಂಡಸ್ತರ ರಾಜಕಾರಣ ಮಾಡಿದ್ರೆ ಚಾಲೆಂಜ್ ಮಾಡ್ತಿದ್ರು. ಕ್ಯಾಟಗರಿ ಬಗ್ಗೆ ತಲೆ ಕೆಡಿಸ್ಕೊತಿರಲಿಲ್ಲ. ಕಾನೂನು ರೀತಿ ಹೆಂಗಿದೆ ಬಿಡ್ಬೇಕಿತ್ತು. ಕೆಮ್ಮನಹಳ್ಳಿ ಒಂದು ವಾರ್ಡ್ ನಂಬರ್ 1, ಅಲ್ಲಿ 3 ಕ್ಷೇತ್ರ ಅವೆ. ಒಂದು ಕ್ಷೇತ್ರದಲ್ಲಿ 3 ಜನ ಕಂಟೆಸ್ಟ್ ಮಾಡ್ಬೋದು. 3 ಸ್ಥಾನ ಇದೆ. ಅದನ್ನ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ರೆ, ಅದು ವಿರೋಧ ಪಕ್ಷದಲ್ಲಿ ಪ್ರಬಲವಾಗಿ ಅವ್ರೆ, ಅವ್ರು ಚುನಾವಣೆ ನಿಲ್ಬಾರ್ದಲ್ಲ, ತೆಗಿಬೇಕಲ್ಲ ರಾಜಕೀಯವಾಗಿ ಅವ್ರನ್ನ. ನೇರವಾಗಿ ಗಂಡಸ್ತರ ತೋರಿಸ್ಕೊಂಡು ರಾಜಕಾರಣ ಮಾಡೋದ್ಮೇಲೆ ಹೋಗಲ್ಲ. ಅವ್ನು ಯಾವ ರೀತಿ ದಮನ ಮಾಡೋದು ನೋಡಿ. ಅಲ್ಲಿ ಒಂದು SC ಲೇಡಿ, ಒಂದು ST ಲೇಡಿ, ಒಂದು BCMA ಲೇಡಿ. ರಾಜಕೀಯ ವ್ಯವಸ್ಥೆ ಹೆಂಗೆ ಹಾಳಾಗೋಗಿದೆ, ಕುಲಿಗೆಟ್ಟು ಹೋಗಿದೆ ಅನ್ನೋಕ್ಕೆ ಈ ಸಂಪತ್ತಿಗೆ ಯಾಕೆ ಗ್ರಾಮ ಪಂಚಾಯತ್ ಚುನಾವಣೆ ಮಾಡ್ತೀರಾ? ಬಿಟ್ಬಿಡಿ, ಯಾವನ್ ಬೇಕಾದ್ರೆ ನಿಂತ್ಕೊಳ್ಳಿ, ತಾಕತ್ತಿರೋನು. ಏನಾಗಿದೆ, ಮಂಜುನಾಥ್ ಅಂತ ಹುಡುಗ ಲಾಸ್ಟ್ ಟೈಮ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದ, ಒಳ್ಳೆ ಕೆಲಸ ಮಾಡಿದ್ದ, ಒಳ್ಳೆ ವಿಶ್ವಾಸ ಉಟ್ಕೊಂಡಿದ್ದ. ಈಗ ಅವನು ಸೋಲ್ಸಕ್ ಆಯ್ತಿಲ್ಲ. ಏನಾಗಿದೆ, ಇವ್ರನ್ನ ತುಳಿಬೇಕಲ್ಲ ರಾಜಕೀಯವಾಗಿ, ಮುಗಿಸ್ಬೇಕಲ್ಲ 5 ವರ್ಷ ರಿಸರ್ವೇಶನ್ ತಂದಿಕೊಂಡು. ಕ್ಲಿಯರ್ ಕಟ್ ಆಗಿ ಹೇಳುತ್ತೆ ಗೈಡ್ಲೈನ್ಸ್ ಅಲ್ಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಎಲ್ಲಾ ವರ್ಗದ ಸ್ಥಾನಗಳನ್ನು ಮಹಿಳೆಯರಿಗೆ ಮಾತ್ರ ಮೀಸಲಿರಿಸಕೂಡದು. ತಾಲೂಕಿನ ಚುನಾವಣಾಧಿಕಾರಿ ಕೇಳ್ತೀನಿ, ಕಣ್ಣು ಮುಚ್ಕೊಂಡು ಸೈನ್ ಹಾಕೋದು ಅದಕ್ಕೆ. ನೀವು ನಿಮ್ಗೆ ರಾಜಕಾರಣ ಮಾಡೋ ಇಚ್ಛಾಶಕ್ತಿ ಇದ್ರೆ ರಾಜೀನಾಮೆ ಕೊಡಿ. ನೀವು ಯಾವ್ದಾರ ಪಾಪ ಒಂದು ಕ್ಷೇತ್ರದಲ್ಲಿ ಚುನಾವಣೆ ಆಡಿ. ಎಂತ ನಮ್ಗೆ ದುರಂತ ಅಂದ್ರೆ, ಈ ರಾಜ್ಯದ ಉಪಮುಖ್ಯಮಂತ್ರಿ ದಲಿತ ಸಮಾಜಕ್ಕೆ ಸೇರಿದವರು. ಪಾಪ ಅವರಿಂದ ದಲಿತ ಸಮಾಜನ ನಿರೀಕ್ಷೆ ಮಾಡಿತ್ತು. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರೇ, ಡಾಕ್ಟರ್ G. ಪರಮೇಶ್ವರ್ ಅವರು. ಈ ಜಿಲ್ಲಾಧಿಕಾರಿಗಳು ದಲಿತ ಸಮಾಜದವರು. ಈ ತಾಲೂಕಿನ ಚುನಾವಣಾ ತಹಸೀಲ್ದಾರ್ ಅವರು ದಲಿತ ಸಮಾಜದವರು. ಯಾವ ಪುರುಷಾರ್ಥಕ್ಕೋಸ್ಕರ ದಲಿತ ಸಮಾಜ ಕೋಟ ಕೆಳಗಡೆ ನೀವೆಲ್ಲ ಕೆಲಸಕ್ಕೆ ಸೇರ್ಕೊಂಡ್ರಿ? ನಿಮ್ ಯೋಗ್ಯತೆಗೆ ನಿಮ್ಮ ಸಮಾಜದಲ್ಲಿರುವಂತ ಹಿಂದುಳಿದವರಿಗೆ ನೀವು ನ್ಯಾಯ ಕೊಡಕ್ಕಾಗ್ತಿಲ್ಲ ಅಂತ ಅಂದ್ರೆ, ಈ ಜಿಲ್ಲೆಯಲ್ಲೇ ಈ ತಾಲೂಕಿನಲ್ಲಿ ಸಾಮಾನ್ಯರಿಗೆ ನ್ಯಾಯ ಕೊಡ್ತೀರಾ ನೀವು? ನಾನು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ದಲಿತ ಸಮಾಜದ ಕೋಟ ಕೆಳಗಡೆ ಬಂದು ಜಿಲ್ಲಾಧಿಕಾರಿಯಾಗಿ ಕೂತಿದ್ದೀರಾ ನೀವು? ಯಾವ ಮಾನದಂಡ ಪಾಲನೆ ಮಾಡಿದ್ದೀರಾ ನೀವು? ಇದಕ್ಕೆ ಸುತ್ತೋಲೆ ಹಾಕ್ಬೇಕು. ಮತ್ತೆ ನಿಮ್ಮ ಇಷ್ಟ ಬಂದು ಮಾಡಕ್ಕೆ ಕೊಡಿ. ಯಾವಾಗ ರಾಜಕಾರಣಿಗಳಿಗೆ ಮಾಡ್ತಾರೆ, ಸುತ್ತೋಲೆ ಹೊಡಿಸ್ತಾರೆ. ಇದು ಬೃಹನ್ನಳೆ ರಾಜಕಾರಣ. ಇದೆ ಈ ತಾಲೂಕಿನ ಹಿಂದುಳಿದವರಿಗೆ, ದಲಿತ ಸಮಾಜಕ್ಕೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮುಖಂಡರುಗಳು ಅಂತ ಯಾರು ಪಾಪ ದೊಡ್ಡ ಮಟ್ಟದಲ್ಲಿ ಏನೆಲ್ಲ ಓಡಾಡ್ತಿದ್ರೆ ತಾಲೂಕಿನಲ್ಲಿ, ನಿಮ್ಗೆ ಕಿಂಚಿತ್ತು ನಿಮ್ಮ ಸಮಾಜದ ಮೇಲೆ ವಿಶ್ವಾಸ ಇದ್ರೆ,
ಸಮಾಜದ ಪೀಳಿಗೆನ ದೊಡ್ಡ ಮಟ್ಟದ ಮುಂದೆ ಬೆಳೆಸಬೇಕು ಅನ್ನೋ ಆಸಕ್ತಿ ಇದ್ರೆ ಇದ್ರ ವಿರುದ್ಧ ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟ ಮಾಡೋಣ, ಪಕ್ಷಾತೀತವಾಗಿ ಹೋರಾಟ ಮಾಡೋಣ. ಗ್ರಾಮ ಪಂಚಾಯತಿಗೆ ಪಾಪ ಹಿಂದುಳಿದ ಸಮಾಜದವ್ರನ್ನ ಅಲ್ಪಸಂಖ್ಯಾತ ಜನರಲ್ ಸಮಾಜದ ಹೆಣ್ಣು ಮಕ್ಕಳ ಇವತ್ತು ಗ್ರಾಮ ಪಂಚಾಯತಿಗೆ ಹೋಗಿ ಕೂತ್ಕೊಳ್ಳೋದ, ಜನರಲ್ ಸಮಾಜದ ಹೆಣ್ಣು ಮಕ್ಕಳ ಇವತ್ತು ಗ್ರಾಮ ಪಂಚಾಯತಿಗೆ ಹೋಗಿ ಕೂತ್ಕೊಳ್ಳೋದ. ಗಂಡಂದಿರು ಹೋಗಿ ಅಧಿಕಾರ ಮಾಡ್ತಾರೆ. ಇನ್ನು ದಲಿತ ಸಮಾಜದವರು, ಹಿಂದುಳಿದ ಸಮಾಜದವರು ಪಾಪ ಹೆಣ್ಮಕ್ಳು ಮನೆಯಿಂದ ಆಚೆ ಹೋಗೋದೇ ಕಷ್ಟ. ಇವತ್ತು ತಗೊಂಡೋಗಿ ರಿಸರ್ವೇಶನ್ ಮ್ಯಾಕ್ಸಿಮಮ್ ಕೊಟ್ಬಿಟ್ಟು ಅವ್ರನ್ನ ನೀವು ಹೋಗಿ ಪಂಚಾಯತಿ ಕೂತ್ಕೊಂಡಿದ್ದು ಏನಕ್ಕೆ? ಲೂಟಿ ಹೊಡೆಯೋ ಸ್ಕೀಮ್ ಇದು. ಯಾರೋ ದಲಿತ ಸಮಾಜದ ಹುಡುಗ ಬಂದ್ಬಿಟ್ರೆ ಸ್ವಲ್ಪ ಇವತ್ತೆಲ್ಲ ಮಾತಾಡ್ತಾರೆ, ಅವ್ರನ್ನ ಯಾವ ಮಟ್ಟಿಗೆ ಬಳಸಬೇಕು ಅಂತ ಅಷ್ಟು ಇನ್ನೇನಿಲ್ಲ. ದಲಿತ ಸಮಾಜಗಳನ್ನ ಮುಂಚೂಡಿ ತಂದ್ಬಿಟ್ರೆ ನಮಗೆ ಪ್ರಶ್ನೆ ಮಾಡ್ತಾರೆ, ಇವ್ರು ಹಿಂಗೆ ಇರಬೇಕು ಶಾಶ್ವತವಾಗಿ, ಹಿಂದುಳಿದವ್ರು ಹಿಂಗೆ ಇರಬೇಕು, ಹಿಂದುಳಿದಕ್ಕೆ ಇರಬೇಕು, ಮುಂದೆ ಬರಂಗಿಲ್ಲ. ಇದು ಈ ಒಂದು ವ್ಯವಸ್ಥೆಯ ಷಡ್ಯಂತ್ರಗಳು.